ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದಾರೆ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್ ಆ್ಯಂಡ್ ಕಮೆಂಟ್. ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಏನಾಗಿತ್ತು ಅಂತಂದರೆ ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆಗಿಬಿಟ್ಟು ಕೋಲ್ಡ್, ಕಾಫ್ ಮತ್ತು ಥ್ರಾಟ್ ಪೇನ್ ಆಗಿತ್ತು. ಬೇಬಿಗೆ ಫೀಡ್ ಮಾಡ್ತಿರೋದ್ರಿಂದ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಒನ್ಸ್ ಹಾಸ್ಪಿಟಲ್ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಬಂದು ಆಲ್ಮೋಸ್ಟ್ 10:30 ಆಗಿತ್ತು. 10:30 ಆಗಿದ್ರೂ ಕೂಡ ತುಂಬ ಚಳಿ ಇತ್ತು. ನಾನು ಫುಲ್ ಪ್ಯಾಕಪ್ ಆಗಿದ್ರು ಕೂಡ ನನಗೆ ಚಳಿ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾರೆಲ್ಲ ಮಗು ಇದ್ದಾರೆ, ಮಕ್ಕಳಿದ್ದಾರೆ, ದೊಡ್ಡವರು ಚಿಕ್ಕವರು ಯಾರೇ ಆಗಿರಲಿ, ಈ ಟೈಮಲ್ಲಿ ಆದಷ್ಟು ಬೆಚ್ಚಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಾ? ಇಲ್ಲಿ ಚನ್ನಪಟ್ಟಣ ಮತ್ತು ಮದ್ದೂರು ಮಿಡಲಲ್ಲಿ ಹಾಸ್ಪಿಟಲ್ ಇದೆ, ಚಾಮುಂಡೇಶ್ವರಿ ಅಂತ. ಆ್ಯಕ್ಚುಲಿ ನಂಗೆ ಡೆಲಿವರಿ ಆಗಿದ್ದು ಹಾಸ್ಪಿಟಲನ್ನೇ. ತೋರಿಸ್ತೀನಿ ಹಾಸ್ಪಿಟಲ್ ಹೇಗಿದೆ, ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಇಬ್ಬರೇ ಹೋಗ್ತಾ ಇದ್ದೀವಿ. ಬುಜ್ಜಿನ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ. ಬುಜ್ಜಿನ ಕರ್ಕೊಂಡೋಗೋಕ್ಕಾಗಲ್ಲ, ಬಿಕಾಸ್ ತುಂಬ ಚಳಿ ಇದೆ. ನಮ್ಮನೆಯವ್ರು ಸ್ಪೀಡಾಗಿ ಹೋಗ್ತಾ ಇಲ್ಲ ನೋಡಿ, ಫುಲ್ ಸ್ಲೋ ಹೋಗ್ತಾ ಇದ್ದಾರೆ. ನಾವು ಆಲ್ಮೋಸ್ಟ್ ಹಾಸ್ಪಿಟಲ್ ರೀಚ್ ಆದ್ವಿ. ಈ ಹಾಸ್ಪಿಟಲ್ ಬಂದು ಚಾಮುಂಡೇಶ್ವರಿ ಹಾಸ್ಪಿಟಲ್ ಅಂತ. ತುಂಬ ಚೆನ್ನಾಗಿದೆ. ಡೆಲಿವರಿಗಂತೂ ಮಾಡಿಸಿದ ಹಾಸ್ಪಿಟಲ್ ಅನ್ಬೋದು. ತುಂಬ ಫ್ರೆಂಡ್ಲಿಯಾಗಿ ನೋಡ್ಕೋತಾರೆ, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನನಗೆ ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಆಗಿರೋದು. ಬುಜ್ಜಿ ಆಲ್ಮೋಸ್ಟ್ 2.9 kgs ಇದ್ದ. ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾರಾದರೂ ಚನ್ನಪಟ್ಟಣ, ಮದ್ದೂರು, ರಾಮನಗರ ನಿಯರ್ ಬೈ ಇರೋರು ಈ ಹಾಸ್ಪಿಟಲ್ನ ವಿಸಿಟ್ ಮಾಡ್ಬೋದು. ಇದು ಬಂದು ಸೆಮಿ ಗೌರ್ಮೆಂಟ್ ಥರ ಇದೆ. 50-50. ಕೆಲವೊಂದಕ್ಕೆ ಚಾರ್ಜಸ್ ಇರುತ್ತೆ, ಕೆಲವೊಂದು ಎಕ್ಸ್ರೇಗಳಿಗೆ, ಸ್ಕ್ಯಾನಿಂಗ್ಗಳಿಗೆ ಚಾರ್ಜಸ್ ಇರೋದಿಲ್ಲ. ನಾರ್ಮಲ್ ಡೆಲಿವರಿ ಅಂತೂ ಕಂಪ್ಲೀಟಾಗಿ ಫ್ರೀ ಇದೆ. ಮೆಡಿಸಿನ್ಸ್ ಆಲ್ಮೋಸ್ಟ್ ಕಮ್ಮಿ ಪ್ರೈಸಲ್ಲೇ ಇರುತ್ತೆ. ನಮ್ಮದು ಡೆಲಿವರಿದು ₹1 ಕೂಡ ಖರ್ಚು ಬರಲಿಲ್ಲ. ಅದರ್ಸ್ ಖರ್ಚು ಎಲ್ಲ ಸೇರಿ ಏನಿಲ್ಲ ಅಂದರೂ ಆಲ್ಮೋಸ್ಟ್ ಒಂದು 8,000 to 10,000 ನಮ್ಮದು ಖರ್ಚಿತ್ತು ಅಷ್ಟೇ. ಬಿಟ್ಟರೆ ಹಾಸ್ಪಿಟಲಿಂದ ನಮಗೇನು ಅಷ್ಟು ಖರ್ಚು ಬರಲಿಲ್ಲ. ನಾನು 10 out of 10 ಕೊಡ್ತೀನಿ ಈ ಹಾಸ್ಪಿಟಲ್ಗೆ. ಆ್ಯಂಡ್ ಈ ಹಾಸ್ಪಿಟಲ್ ಬಂದುಬಿಟ್ಟು ಕರ್ಣ ಸೀರಿಯಲು ಮತ್ತು ಕಲರ್ಸ್ ಕನ್ನಡದಲ್ಲಿ ಬರೋ ಪ್ರೇಮಕಾವ್ಯ ಸೀರಿಯಲ್ ಇಲ್ಲೇ ಶೂಟ್ ಮಾಡಿರೋದು. ಹಾಸ್ಪಿಟಲ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ಟ್ರೀಟು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು ಹಾಸ್ಪಿಟಲ್ಲು. ನಾನು ಬನ್ನಿ ಒಳಗೋಗಿ ಹೇಗಿದೆ ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೋರಿಸ್ತೀನಿ ನಿಮಗೆ. ಫ್ರಂಟಿಂದ ಹಾಸ್ಪಿಟಲ್ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಒಳಗೆ ಎಂಟ್ರಿ ಆಗ್ತಿದ್ದಾಗೆ ಲೆಫ್ಟ್ ಸೈಡಲ್ಲಿ ರಿಸೆಪ್ಷನಿಸ್ಟ್ ಇದ್ದಾರೆ ಆ್ಯಂಡ್ ಲೆಫ್ಟಲ್ಲಿ ರಿಪೋರ್ಟ್ಸ್ ಕಲೆಕ್ಟ್ ಮಾಡ್ಕೋಬೋದು. ಫುಲ್ ಪೀಸ್ ಆಗಿತ್ತು. ಅವತ್ತು ಈ ಥರ ಒಂದು ಕಾರ್ಡ್ ಕೊಡ್ತಾರೆ, ಇದು ಕೂಡ ಫ್ರೀ ಇರುತ್ತೆ. ಇದರಲ್ಲಿ ನಮ್ಮ ಡೀಟೇಲ್ಸಲ್ಲಿ ಹಾಕಿರ್ತಾರೆ. ನಾವು ಲಿಫ್ಟಲ್ಲಿ ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಸ್ಪಿಟಲಿಗೆ ಬಂದಿದ್ದು ಕೆಲಸ ಮುಗಿತು. ಆ್ಯಕ್ಚುಲಿ ಗೈನಕಾಲಜಿಸ್ಟ್ ಒಬ್ಬರೇ ಅಂತ ಇದ್ದಿದ್ದು ಇವತ್ತು. ಅವರು ಓಟಿಲಿದ್ದರು. ನಾನು ಜನರಲ್ ಚೆಕಪ್ ಅವ್ರ ಹತ್ರನೇ ಹೋಗಿ ಟ್ಯಾಬ್ಲೆಟ್ಸ್ ಬರೆಸ್ಕೊಂಡೆ. ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ. ಯಾರಾದರೂ ನಿಯರ್ ಇದ್ದರೆ ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಕೂಡ. ಆರ್ಲಿ ಒನ್ಸ್ ಡಾಕ್ಟರ್ಸ್ ನಮಗೆ ವಿಸಿಟ್ ಮಾಡ್ತಾರೆ ಆ್ಯಂಡ್ ಬೇಬಿಗೆ ಪೀಡಿಯಾಟ್ರಿಷಿಯನ್ಸ್ ವಿಸಿಟ್ ಮಾಡ್ತಾರೆ. ಚೆನ್ನಾಗಿದೆ. ಈಗ ನಾವು ಸ್ಟ್ರೈಟ್ ಅವೇ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಪಾಪುಗೆ ಸ್ವಲ್ಪ ಶಾಪಿಂಗ್ ಇದೆ, ತೊಗೋಬೇಕು. ಆಲ್ಮೋಸ್ಟ್ ವಿಶಾಲ್ ಮಾರ್ಟ್ ರೀಚ್ ಆದ್ವಿ. ಮದ್ದೂರು ನಿಯರ್ ಬೈ ಯಾರು ಇದ್ದೀರಾ ಅಂತಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ವಿಶಾಲ್ ಮಾರ್ಟಲ್ಲಿದೆ ಅಂತ. ಕೊಪ್ಪ ಸರ್ಕಲ್ ಮಿಡಲಲ್ಲಿ ಇದೆ. ಇದು ತುಂಬ ಚೆನ್ನಾಗಿದೆ, ಒಂದೇ ಫ್ಲೋರ್ ಇರೋದು. ಟೆನ್ಷನ್ಸ್ ಎಲ್ಲ ಇಟ್ಟಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಜಸ್ಟ್ ಟ್ರಯಲ್ ನೋಡಿದ್ವಿ ಅಷ್ಟೇ, ಓಕೆ ಅನ್ನಿಸ್ತು. ನಾವು ತುಂಬ ಶಾಪ್ ಮಾಡೋಕ್ಕಾಗಿಲ್ಲ ಬುಜ್ಜಿಗೆ, ಬಿಕಾಸ್ ನಮ್ಮ ಮನೇಲೇ ಬಿಟ್ಟು ಬಂದಿರೋದ್ರಿಂದ ಎಲ್ಲಿ ಎದ್ಬಿಟ್ಟಿರ್ತಾನೋ ಅಳ್ತಾ ಇರ್ತಾನೋ ಅನ್ನೋ ಟೆನ್ಷನ್ಗೆ ಮೇನ್ ಏನು ಬೇಕಿತ್ತು ಆ ಥಿಂಗ್ಸ್ ಮಾತ್ರ ತೊಗೊಂಡು ಹೋದ್ವಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಬಂದು ವಿಸಿಟ್ ಮಾಡಿ, ಶಾಪ್ ಮಾಡಿ. ಇಷ್ಟ ಆಯಿತು ನನಗಂತೂ. ಹೋಗ್ತಾ ಇದ್ದೀವಿ ಒಂದು ವೇ. ನೋಡಬೇಕು ಬುಜ್ಜಿ ಏನು ಮಾಡ್ತಾ ಇರ್ತಾನೆ ಅಂತ. ನನಗಂತೂ ಫುಲ್ ಟೆನ್ಷನ್ ಆಗಿದೆ. ಮನೆಯಿಂದ ಏನು ಕಾಲ್ಸ್ ಬಂದಿಲ್ಲ, ಬಟ್ ಸ್ಟಿಲ್ ಬುಜ್ಜಿ ಕಡೆನೇ ಮನಸ್ಸಿದೆ. ಬನ್ನಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚ್. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಚೆ ಬಂದೆ. ಪಕ್ಕದ ಮನೆ ಅಣ್ಣ ಪಾಪುಗೆ ಬುಗುರಿ ಬಿಡೋದನ್ನು ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ನಮ್ಮ ಮನೆಯವರು ಕೂಡ ಬುಗುರಿ ಬಿಡ್ತಾಯಿದ್ರು. ಇವ್ರು ಬಿಟ್ಟಿರೋ ಬುಗುರಿ ನೋಡಿ ಅಷ್ಟು ದೂರ ಹೋಗಿ ಆಡ್ತಾಯಿದೆ. ನಾನು ಬಿಡೋಣ ಅಂದ್ಕೊಂಡೆ, ಆಗಲಿಲ್ಲ. ವಿಡಿಯೋ ಬಂದು ಬುಜ್ಜಿ ಮತ್ತು ಅವ್ರ ಅಪ್ಪನ ಕಾನ್ವರ್ಸೇಷನ್ದು. ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿದ್ದ ಬುಜ್ಜಿ ಅವ್ರ ಅಪ್ಪಂಗೆ. ಆ್ಯಕ್ಚುಲಿ ಅವನು ಒಳ್ಳೆ ಮೂಡಲ್ಲಿದ್ದ, ಕಂಪ್ಲೀಟ್ ನಿದ್ದೆ ಆಗಿತ್ತು. ಅವ್ರು ಆಟಾಡಿಸ್ತಾ ಇದ್ದಾರೆ, ಅವ್ನು ಹಂಗೆ ಆಡ್ತಾ ಇದ್ದಾನೆ. ಡಿಚ್ಚಿಂದ ಸಾಕು ಕಿರ್ಚ್ತಾನೆ ಇಲ್ಲ. ಅಂತೂ ಬುಜ್ಜಿ ಬೇಬಿ ಆ್ಯಕ್ಟಿವಿಟಿ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಅವ್ನು ನೋಡಿಕೊಂಡೇ ಇದ್ಬಿಟ್ಟಿರ್ತೀನಿ, ಬೇರೆ ಏನು ಕೆಲಸ ಇರೋಲ್ಲ. ಸೊ ಬುಜ್ಜಿಗೆ ಅಂತ ಹೇಳಿ ಮೀಶೋಯಿಂದ ಡಕ್ ಟಾಯ್ನ ತರಿಸಿದ್ದೆ. ಆ್ಯಕ್ಚುಲಿ ಅವ್ರು ಏನೋ ರೆಕಗ್ನೈಸ್ ಮಾಡ್ತಾ ಇಲ್ಲ, ಅವ್ನೇನೋ ಇಂಟ್ರೆಸ್ಟ್ ನೋಡ್ತಾನೆ ಇಲ್ಲ ಆ ಟಾಯ್ನ. ಇರಲಿ ಅಂತ ತರಿಸಿ ಎತ್ತಿಟ್ಟಿದ್ದೀನಿ. ನಾನು ಸ್ಕ್ರೀನ್ ಮೇಲೆ ಅದ್ರ ಪ್ರೈಸ್ ಎಲ್ಲ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇನ್ ಕೇಸ್ ಲಿಂಕ್ ಬೇಕಿದ್ರೆ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ವರ್ತ್ ಇದೆ ಪ್ರಾಡಕ್ಟು. 254 rupeesಗೆ
ಆರಾಮ್ಸೆ ಈ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಬೇಬಿ ಕೂಡ ಫುಲ್ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ನನಗಂತೂ ಸ್ಟಾರ್ಟಿಂಗಲ್ಲಿ ಇದು ನೋಡಿಬಿಟ್ಟು ಹೇಗಪ್ಪ ಸೆಟ್ ಮಾಡೋದು ಅಂತ ಫುಲ್ ಕನ್ಫ್ಯೂಷನ್ ಆಗೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಒಂದು 5-10 ಮಿನಿಟ್ಸ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದೆ. ಅದೇನೆಂದರೆ ಒಂದು ಫುಲ್ಲು ಡೊಂಕ ಆಗಿಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಸೆಟ್ ಮಾಡ್ತಾಯಿದ್ರೆ ಅದು ಕೂರ್ತಾನೆ ಇರಲಿಲ್ಲ. ಆಮೇಲೆ ಫೈನಲಾಗಿ ನಾನು ಕೂರಿಸ್ಬಿಟ್ಟು ಬುಜ್ಜಿನ ಆಡಿಸ್ತಾ ಇದ್ದೀನಿ. ಅದ್ರದ್ದು ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಬೈ ದಿಸ್ ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.